ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಹನುಮಾನ್ ಮಂದಿರ ಉದ್ಘಾಟನೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು. ನಿನ್ನೆ 21ನೇ ತಾರೀಕು ರಂಗೋಲಿ ಮುಖಾಂತರ ದೀಪೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಂಡಿಯಾದಲ್ಲಿ ನಂಬರ್ 1 ಅಯೋಧ್ಯವಾದರೆ ಬಸವಕಲ್ಯಾಣ 2ನೇ ಅಯೋಧ್ಯವಾಗಿ ಬದಲಾಗಿದೆ ಎಂದು ನಮ್ಮ ಕೆಬಿ ನ್ಯೂಸ್ ತಂಡದಿಂದ ಹೇಳುತ್ತಿದ್ದೇವೆ. ನೋಡಿಸಿದರು. ಅದೇ ರೀತಿ ಶ್ರೀರಾಮ ಮತ್ತು ಮಾತೆ ಸೀತೆಯ ಚಿತ್ರ ಇಳಿಸಿದರು. ಹಲವಾರು ಚಿತ್ರ ಅದ್ದೂರಿಯಾಗಿ ಇಳಿಸಿದರು. ಮಹಿಳೆಯರು, ಮಕ್ಕಳು, ಪುರುಷರು ರಂಗೋಲಿ ಸ್ಪರ್ಧೆ ನಡೆಸಿಕೊಟ್ಟಿದ್ದರು. ಅದೇ ರೀತಿ ಪ್ರಸಾದ ವ್ಯವಸ್ಥೆ ಕೂಡ ಇಟ್ಟಿದ್ದರು ಕಮಿಟಿ ವತಿಯಿಂದ. ನೋಡ್ತಾ ಇರಿ ಕೆಬಿ ನ್ಯೂಸ್ ಬಸವಕಲ್ಯಾಣ. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬಾಜು ಒಂದು ಗಂಟೆ ಐತೆ, ಅದನ್ನು ಟನ್ ಅಂತ ಒತ್ತಿ ಬಿಡ್ರಿ. ಭಕ್ತಿ ಭಾವದಿಂದ ಇವತ್ತಿನ ಬಸವ ಕಲ್ಯಾಣವನ್ನ ಯೋಚಿಸಿ ಅನುನಿತ್ಯ ಜಗತ್ತರ ಬರಲಿ. परम पूज्य घनलिंग रुद्रमणि शिवाचार्य महाराज की ಅಮೃತ ಹಸ್ತದಿಂದ ಪುರಸ್ಕರಿಸಿ ಅವರು ಆಶೀರ್ವದಿಸ್ತಾ ಇದ್ದಾರೆ. ಆ ಹನುಮಾನ ನಮ್ಮ ಮೇಲೆ ದಯ ತೋರಿ ಆಶೀರ್ವಾದ ನೀಡದಂತೆ ಪೂಜ್ಯರು ಹಾರೈಸಿ ತಮ್ಮ ಜೀವನದ ಬಾಳಿನಲ್ಲಿ ಕೂಡ ಜೈ जय महाराज की पूज्य घनलिंग रुद्रमणि ತುಂಬಾ ಸುಂದರವಾಗಿ ರಂಗೋಲಿಯನ್ನು वरी चले